ನಮಸ್ತೆ. ಮತ್ತೆ ನಮ್ಮ ಚಾನೆಲ್ಗೆ ಸ್ವಾಗತ. ಯೂಶುವಲಿ ಮೆನ್ ಮತ್ತು ಉನ್ ಅಲ್ಲಿ ಕಾಮನ್ ಆಗಿರೋ ಡೌಟ್ ಅಂದ್ರೆ ಸೆಕ್ಸ್ ಟೈಮ್ ಆವರೇಜ್ ಎಷ್ಟು ಇರಬೇಕು? ಇಬ್ಬರಿಗೂ ತೃಪ್ತಿ ಆಗಲಿಕ್ಕೆ ಒಂದು ಟೈಮ್ ಎಷ್ಟ ಇರಬೇಕು? ಅದೊಂದು ಡೌಟ್ ಇರುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಸೈಂಟಿಫಿಕಲಿ ಆವರೇಜ್ ಸೆಕ್ಸ್ ಟೈಮ್ ಎಷ್ಟು? ಮತ್ತೆ ಯಾವಾಗ ಒಂದು ಸೆಕ್ಸ್ ಟೈಮ್ ಕಡಿಮೆ ಆಗುತ್ತೆ? ಆ ಥರ ಆದಾಗ ಏನ್ ಟ್ರೀಟ್ಮೆಂಟ್ ತಗೋಬಹುದು? ಅದರ ಬಗ್ಗೆ ಒಂದು ಬ್ರೀಫ್ ಆಗಿ ಮಾಹಿತಿ ಕೊಡ್ತೇನೆ. ನಮ್ಮ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಫಸ್ಟ್ ಒಂದು 2 ಕೇಸ್ ಎಕ್ಸಾಂಪಲ್ ಹೇಳ್ತೀನಿ. ಲಾಸ್ಟ್ ವೀಕ್ ಬಂದಿದ್ದು. 29 ಇಯರ್ಸ್ ಹಸ್ಬೆಂಡ್ ವೈಫ್ಗೆ ಲವ್ ಮ್ಯಾರೇಜ್ ತುಂಬಾ ಒಂದು ಬಾಂಡಿಂಗ್ ಅಟ್ಯಾಚ್ಮೆಂಟ್ ಇದೆ. 9 ಇಯರ್ಸ್ ಇಂದ ಲವ್ ಮಾಡ್ತಾ ಇದ್ದಾರೆ. ಮ್ಯಾರೇಜ್ ಆಗಿ ಜಸ್ಟ್ 4 ಮಂತ್ಸ್ ಆಗಿದೆ. ಇಬ್ಬರಲ್ಲೂ ಒಂದು ಡೌಟ್ ಏನಂದ್ರೆ ನಾವು ಸೆಕ್ಸ್ ಮಾಡ್ತಿರೋದು ಕರೆಕ್ಟ್ ಇದೆಯಾ? ನಾವು ಒಂದು 5 to 10 ಮಿನಿಟ್ಸ್ ನಮ್ದು ಇಂಟರ್ ಕೋರ್ಸ್ ಆಗುತ್ತೆ. ಅದು ನಾರ್ಮಲ್. ಇಷ್ಟು ನಿಮಿಷ ಮಾಡಿದ್ರೆ ಇಬ್ಬರಿಗೂ ತೃಪ್ತಿ ಆಗುತ್ತೆ. ಅದೊಂದು ಡೌಟ್. ಎರಡನೇ ಕೇಸ್ ಬಂದ್ರೆ ಹುಡುಗಿಗೆ 28 ಇಯರ್ಸ್, ಹುಡುಗನಿಗೆ 30 ಇಯರ್ಸ್. ಮ್ಯಾರೇಜ್ ಆಗಿ ಜಸ್ಟ್ 2 ಮಂತ್ ಆಗಿದೆ. ಈ ಕೇಸ್ ಅಲ್ಲಿ ವೈಫ್ ಹಸ್ಬೆಂಡ್ನ ಕರ್ಕೊಂಡು ಬಂದಿದ್ದು. ವೈಫ್ ಕಂಪ್ಲೇಂಟ್ ಏನಂದ್ರೆ ನಾವು ರೆಗ್ಯುಲರ್ ಸೆಕ್ಷುವಲ್ ಆಕ್ಟಿವಿಟಿ ಮಾಡ್ತಾ ಇದ್ದೀವಿ. 3 to 5 ಮಿನಿಟ್ಸ್ ನಮ್ದು ಇಂಟರ್ ಕೋರ್ಸ್ ಆಗ್ತಾ ಇದೆ. ಬಟ್ ನಮ್ಮ ಫ್ರೆಂಡ್ಸ್ ಹೇಳ್ತಾ ಇರೋದು ನೋಡಿದ್ರೆ ನಾವು 30 ಮಿನಿಟ್ಸ್ ಮಾಡ್ತೀವಿ, 1 ಅವರ್ ಮಾಡ್ತೀವಿ. ನಾವು ಒಂದೇ ರಾತ್ರಿಯಲ್ಲಿ 2 to 3 ಟೈಮ್ಸ್ ಮಾಡ್ತೀವಿ. ಸರ್, ನಮ್ಮ ಹಸ್ಬೆಂಡ್ಗೆ ಏನಾದ್ರೂ ತೊಂದರೆ ಇದೆಯಾ? ಬರೀ 3 to 5 ಮಿನಿಟ್ಸ್ ಮಾಡಿದ್ರೆ ಸಾಕಾ ಅಂತ ಹೇಳಿ. ಯೂಶುವಲಿ ಏನಾಗುತ್ತೆ, ಈ ಥರ ಒಂದು ಇನ್ಫಾರ್ಮೇಶನ್ ಸೆಕ್ಸ್ ಟೈಮ್ ಬಗ್ಗೆ ಪ್ರತಿಯೊಂದು ಒಂದು ಫ್ರೆಂಡ್ಸ್ ಇಂದ ಗೊತ್ತಾಗುತ್ತೆ, ಇನ್ನೊಂದು ಸೋಷಿಯಲ್ ಮೀಡಿಯಾದಿಂದ ಗೊತ್ತಾಗುತ್ತೆ. ಕೆಲವೊಬ್ಬರು ಹೇಳ್ತಾರೆ 2 ಮಿನಿಟ್ಸ್ ಅಥವಾ 4 ಮಿನಿಟ್ಸ್, ಕೆಲವೊಬ್ಬರು 10 ಮಿನಿಟ್ಸ್ ಅಂತ ಹೇಳ್ತಾರೆ. ಈ ಥರ ಹೇಳಿದಾಗ ಯೂಶಲಿ ಕಪಲ್ಸ್ಗೆ, ಹಸ್ಬೆಂಡ್ ವೈಫ್ಗೆ ಕನ್ಫ್ಯೂಷನ್ ಆಗುತ್ತೆ. ನಾವು ಸೆಕ್ಸ್ ಮಾಡ್ತಾ ಇರೋದು ಕರೆಕ್ಟ್ ಇದೆಯಾ? ಬೇರೆಯವರು ಇಷ್ಟೊಂದು ಟೈಮ್ ಮಾಡ್ತಾ ಇದ್ದಾರೆ, ಇಷ್ಟೊತ್ತು ಮಾಡ್ತಾ ಇದ್ದಾರೆ, ಮೋಸ್ಟ್ಲಿ ನಮ್ಮಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಸೈಂಟಿಫಿಕಲಿ ಬಂದ್ರೆ ಇದರ ಬಗ್ಗೆ ತುಂಬಾ ರಿಸರ್ಚ್ ಆಗಿದೆ. ಲಾಸ್ಟ್ ರಿಸರ್ಚ್ ಒಂದು 500 ಕಪಲ್ ಅಲ್ಲಿ ಆಗಿರುವಂಥದ್ದು. ಇಲ್ಲಿ ಹಸ್ಬೆಂಡ್ ಅಂಡ್ ವೈಫ್ 1 ಮಂತ್ ಜೊತೆಗೆ ಇದ್ದಾಗ ಎಷ್ಟು ಟೈಮ್ ಇಂಟರ್ ಕೋರ್ಸ್ ಆಯ್ತು ಮತ್ತೆ ಇಂಟರ್ ಕೋರ್ಸ್ ಆದಾಗ ಎಷ್ಟು ಆವರೇಜ್ ಟೈಮ್ ಇತ್ತು ಅಂತ ಹೇಳಿ. ಇಲ್ಲಿ ಕನ್ಕ್ಲೂಷನ್ ಸಿಕ್ಕಿದ್ದು 3 to 5 ಮಿನಿಟ್ಸ್ ಒಂದು ಆವರೇಜ್ ಗಂಡ ಹೆಂಡತಿಗೆ ಒಂದು ತೃಪ್ತಿ ಆಗುವಂಥದ್ದು ಅಂತ ಹೇಳಿ. ಬಟ್ ಓವರ್ ಆಲ್ ಹೇಳಬೇಕು ಅಂತ ಅಂದ್ರೆ 1 to 2 ಮಿನಿಟ್ಸ್ ಇಂಟರ್ ಕೋರ್ಸ್ ಇತ್ತು. ಅದು ಅಬ್ನಾರ್ಮಲ್ ಅರ್ಲಿ ಎಜಾಕ್ಯುಲೇಷನ್ ಅಂತಾನೆ ಹೇಳ್ತೀವಿ. ಅವಾಗ ಒಂದು ಟ್ರೀಟ್ಮೆಂಟ್ ಅವಶ್ಯಕತೆ ಇರುತ್ತೆ. 2 to 5 ಮಿನಿಟ್ಸ್ ಒಂದು ನಾರ್ಮಲ್ ಅಂತ ಹೇಳ್ತೀವಿ. 5 to 7 ಮಿನಿಟ್ಸ್ ಬೆಟರ್ ಗುಡ್ ಅಂತ ಹೇಳ್ತೀವಿ. ಬಟ್ ಮೋರ್ ದಾನ್ 10 to 30 ಮಿನಿಟ್ಸ್ ಇತ್ತು ಅಂದ್ರೆ ಅದು ಸಹ ಅಬ್ನಾರ್ಮಲ್ ಅಂತ ಹೇಳ್ತೀವಿ. ಯಾಕಂದ್ರೆ ಇಲ್ಲಿ ಎಜಾಕ್ಯುಲೇಷನ್ ಲೇಟ್ ಆಗೋದರಿಂದ ವುಮನ್ಗೆ ಆಗಲಿ ಮೆನ್ಗೆ ಆಗಲಿ ತುಂಬಾ ಡಿಸ್ಕಂಫರ್ಟ್, ಪೈನ್ ಆಗುತ್ತೆ. ಆ ಟೈಮಲ್ಲೂ ಸಹ ಟ್ರೀಟ್ಮೆಂಟ್ ಅಗತ್ಯ ಇರುತ್ತೆ. ಓವರ್ ಆಲ್ ರಿಸರ್ಚ್ ಹೇಳೋದು ಏನಂದ್ರೆ 2 to 5 ಮಿನಿಟ್ಸ್ ಇಂಟ್ರಾವೆಸೈನಲ್ ಅಂದ್ರೆ ಸಂಭೋಗದ ಟೈಮ್ ಏನಿದೆ ಅದು ನಾರ್ಮಲ್ ಅಂತ ಹೇಳುತ್ತೆ. ಇದಲ್ಲದೆ ವುಮನ್ ಮತ್ತೆ ಮೆನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥದ್ದು ಮೇನ್ ಫಸ್ಟ್ ಫೋರ್ ಪ್ಲೇ. ಈಗ ವುಮನ್ಗೆ ಆರ್ಗಾಸಮ ಸಿಗದೆ ಫೋರ್ ಪ್ಲೇನಲ್ಲಿ ಇಹೋಯು. ರೊಮಾನ್ಸ್ ಅನ್ನೋದು 10 to 15 ಮಿನಿಟ್ಸ್ ಇರಬೇಕು. ಇಂಟರ್ಕೋರ್ಸ್ 2 to 5 ಮಿನಿಟ್ಸ್ ಇದ್ರೆ ಸಾಕು. ಬಟ್ ಇಂಟರ್ಕೋರ್ಸ್ ಆದಮೇಲೆ ಆಫ್ಟರ್ ಪ್ಲೇ ಅನ್ನೋದು ಮಿನಿಮಮ್ 5 to 10 ಮಿನಿಟ್ಸ್ ಇರಬೇಕು. ಇಬ್ಬರಲ್ಲೂ ಬಾಂಡಿಂಗ್ ಇತ್ತು, ಕಮ್ಯುನಿಕೇಷನ್ ಇತ್ತು. ಆರ್ಗ್ಯಾಸಮ್ ಅನ್ನೋದು ಅಥವಾ ತೃಪ್ತಿ ಅನ್ನೋದು ಈಸಿ. ನೆಕ್ಸ್ಟ್ ಬಂದು ಈ ಸೆಕ್ಸ್ ಟೈಮ್ ಆವರೇಜ್ ಎಲ್ಲರಿಗೂ ಅಪ್ಲೈ ಆಗಲ್ಲ. ಒಂದೊಂದು ಕಪಲ್ಗೆ ಒಂದೊಂದು ರೀತಿ, ಒಂದೊಂದು ಟೈಮ್ ಅಲ್ಲಿ ಖುಷಿಯಾಗುತ್ತೆ. ಇಬ್ಬರಲ್ಲೂ ಯಾವಾಗ ಒಂದು ತೃಪ್ತಿ ಅಂತ ಆಗುತ್ತೆ ಅದನ್ನೇ ನಾರ್ಮಲ್ ಟೈಮ್ ಅಂತ ಹೇಳ್ತೀವಿ. ಈಗ ನಾನೇನು ಕೇಸ್ ಸ್ಟಡಿ ಬಗ್ಗೆ ಹೇಳಿದೆ, ನಾವು ನಾರ್ಮಲ್ ಇದೀವೋ ಇಲ್ವೋ ಅಂತ ಹೇಳಿ. ಆ ಒಂದು ಕಪಲ್ ಬಂದಿದ್ದು ಇಬ್ಬರಲ್ಲೂ ಸೆಕ್ಷುವಲ್ ಆಕ್ಟಿವಿಟಿ ಕರೆಕ್ಟ್ ಇತ್ತು. ಬಟ್ ಅವರಿಗೆ ಕನ್ಫ್ಯೂಷನ್ ಇತ್ತು ಅಂದ್ರೆ ಒಂದೊಂದು ಕಪಲ್ಲಿಗೆ ಒಂದೊಂದು ಟೈಮ್ ಇರುತ್ತೆ. ಸೆಕ್ಸ್ ಕಮ್ಯುನಿಕೇಷನ್ ಇತ್ತು ಅಂದ್ರೆ ಮಾತ್ರ
ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂದ್ರೆ ಮಾತ್ರ ಗೊತ್ತಾಗುತ್ತೆ. ಬಟ್ ಸೆಕ್ಸ್ ಟೈಮ್ ವೇರಿಯೇಷನ್ ಆಗುವಂಥದ್ದು ಒಂದು ವರ್ಕ್, ಫೈನಾನ್ಸ್, ಫ್ಯಾಮಿಲಿ ಈ ಥರ ಯಾವುದಾದರೂ ಸ್ಟ್ರೆಸ್ ಇತ್ತು ಅಂದರೆ ಆಟೋಮ್ಯಾಟಿಕಲಿ ಸೆಕ್ಷುವಲ್ ಡಿಸೈರ್ ಅಷ್ಟೇ, ಸೆಕ್ಷುವಲ್ ಟೈಮ್ ಅಷ್ಟೇ ಕಡಿಮೆ ಆಗುತ್ತೆ. ಸೆಕೆಂಡ್ ಬಂದು ಏಜ್ ಫ್ಯಾಕ್ಟರ್ಗೆ 30 ಅಲ್ಲಿ ಇರಬಹುದು, 40 ಅಲ್ಲಿ ಇರಬಹುದು, 50 ಅಲ್ಲಿ ಇರಬಹುದು. ಏಜ್ ಆಗ್ತಾ ಆಗ್ತಾ ಯೂಶುವಲಿ ಆವರೇಜ್ ಟೈಮ್ನು ವೇರಿಯೇಷನ್ ಆಗ್ತಾ ಹೋಗುತ್ತೆ. ಥರ್ಡ್ ಬಂದು ಒಂದು ಫಿಸಿಕಲ್ ಇಲ್ನೆಸ್, ಬಿಪಿ ಅಥವಾ ಶುಗರ್ ಕಂಟ್ರೋಲ್ ಇಲ್ಲ ಅಥವಾ ಥೈರಾಯ್ಡ್ ಇಶ್ಯೂಸ್ ಇತ್ತು. ಈ ಥರ ಹೆಲ್ತ್ ಇಶ್ಯೂಸ್ ಇದ್ದವಗೂ ನೆಕ್ಸ್ಟ್ ಟೈಮ್ ಚೇಂಜಸ್ ಆಗುತ್ತೆ. ಅದಲ್ಲದೆ ಮೆಂಟಲ್ ಹೆಲ್ತ್ ಇಶ್ಯೂಸ್ ಅಂತ ಹೇಳ್ತೀವಿ. ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ ಅಥವಾ ಯಾವುದಾದ್ರೂ ಒಂದು ಮೆಡಿಸಿನ್ ತಗೊಂತಾ ಇದ್ರೆ ಇವೆಲ್ಲ ಸೆಕ್ಸ್ ಆವರೇಜ್ ಟೈಮ್ನ ವೇರಿಯೇಷನ್ ಮಾಡುತ್ತೆ. ಸೊ ಯಾವಾಗ ಕನ್ಸಲ್ಟ್ ಮಾಡಬೇಕು? ಒಂದು ಅರ್ಲಿ ಎಜಾಕ್ಯುಲೇಷನ್ ಆಯಿತು, ಬರೀ 1 ನಿಮಿಷದಲ್ಲಿ ವೆಜೈನಾ ಒಳಗಡೆ ಹೋಗ್ತಿದ್ದಂಗೆ ಎಜಾಕ್ಯುಲೇಷನ್ ಆಯಿತು, ಸೊ ಅದು ಪ್ರಿಮೆಚ್ಯೂರ್ ಎಜಾಕ್ಯುಲೇಷನ್. ಅದಕ್ಕೆ ಟ್ರೀಟ್ಮೆಂಟ್ ಬೇಕು. ಕೆಲವೊಬ್ಬರಿಗೆ ಎಜಾಕ್ಯುಲೇಷನ್ ತುಂಬಾ ಲೇಟ್ ಆಗುತ್ತೆ, 30 ಮಿನಿಟ್ಸ್ 45 ಮಿನಿಟ್ಸ್. ಈ ಕಂಡೀಷನ್ ಇತ್ತು ಅಂದ್ರೆ ಡಿಲೇಡ್ ಎಜಾಕ್ಯುಲೇಷನ್ ಅಂತ ಹೇಳ್ತೀವಿ. ಇನ್ನು ಒಂದು ಕಂಡೀಷನ್ ಏನಂದ್ರೆ ಅನ್ಎಜಾಕ್ಯುಲೇಷನ್. 1 ಅವರ್ ಆದ್ರೂನು ಇಂಟರ್ ಕೋರ್ಸ್ ಮಾಡ್ತಾ ಇದ್ರೂನು ಯಾವುದೇ ಕಾರಣಕ್ಕೂ ಎಜಾಕ್ಯುಲೇಟ್ ಆಗಲ್ಲ. ಈ ಥರ ಪ್ರಾಬ್ಲಮ್ ಇತ್ತು ಅಂದ್ರೆ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಸೊ ಫ್ರೆಂಡ್ಸ್, ಯೂಶಲಿ ಹೇಳಬೇಕು ಅಂದ್ರೆ ಒಂದು ಆವರೇಜ್ ಸೆಕ್ಸ್ ಟೈಮ್ ಅಥವಾ ಒಂದು ಫಿಕ್ಸೆಡ್ ಸೆಕ್ಸ್ ಟೈಮ್ ಅಂತ ಹೇಳಿ ಯಾವುದು ಇರಲ್ಲ. ಯಾಕಂದ್ರೆ ಒಂದೊಂದು ಕಪಲ್ಗೆ ಒಂದೊಂದು ಟೈಮ್ ಒಂದು ಕಂಫರ್ಟಬಲ್ ಅಂತ ಹೇಳಿ ಅನ್ಸುತ್ತೆ. ಅವರ ಖುಷಿ ಅಥವಾ ಅವರ ಸಂತೃಪ್ತಿ ಮೇಲೆ ಅದು ಡಿಸೈಡ್ ಆಗುತ್ತೆ. 3 to 5 ಮಿನಿಟ್ಸ್ ಒಂದು ಇಂಟ್ರಾವೆಜಿನಲ್ ವೆಜಿನ ಒಳಗಡೆ ಒಂದು ಇಂಟರ್ ಕೋರ್ಸ್ ಆಯಿತು ಅಂದರೆ ಅದು ನಾರ್ಮಲ್. ತುಂಬ ಅರ್ಲಿ ಆಯಿತು ಅಥವಾ ತುಂಬ ಲೇಟ್ ಆಯಿತು ಅಂದರೆ ಅವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು. ನಮಸ್ಕಾರ.